ಬೆಳಗೆದ್ದು ತನ್ನ ಒಳಗೆ ಕಾಫಿ ಕೊಟ್ಟು ಅವಳು ರೆಡಿಯಾಗಿ ಬರುವಷ್ಟರಲ್ಲಿ ತಿಂಡಿ ತಯಾರಿಸಿದನು. ಅವಳು ಸ್ನಾನ ಮುಗಿಸಿ ಬಂದಾಗ ತಾನೇ ಅವಳ ತಲೆಯನ್ನು ಒರೆಸಿ ಅವಳನ್ನು ರೆಡಿ ಮಾಡಿದನು. ಅವ ತೋರುತ್ತಿದ್ದ ಪ್ರೀತಿಗೆ ಇಂಚಿಂಚು ಕರಗಿದರೂ ತನ್ನಕ್ಕನಿಗಾದ ನೋವು ಅವಳಲ್ಲಿ ಸೇಡಾಗಿ ಮಾರ್ಪಡಿಗೊಳ್ಳುತ್ತಿತ್ತು. ಅವಳ ಭುಜ ಬಳಸಿ ಕೆಳಗೆ ಕರೆತಂದವ ಡೈನಿಂಗ್ ಟೇಬಲ್ ಮೇಲೆ ಅವಳನ್ನು ಕೂರಿಸಿ ತಾನು ಅವಳ ಸನಿಹದಲ್ಲಿ ಕುಳಿತು ಅವಳಿಗೆ ತುತ್ತಿಟ್ಟನು. ಸರ್ ಪ್ಲೀಸ್, ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ನಾನು ಹುಷಾರಾಗಿ ಇದ್ದೀನಿ, ನಾನೇ ತಿಂಡಿ ತಿಂತೀನಿ, ನೀವು ಇಷ್ಟೊಂದು ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ ಎಂದಳು. ನಿನ್ನ ಜವಾಬ್ದಾರಿ ನನ್ನದು ಕಣೋ, ನೀನು ಪೂರ್ತಿಯಾಗಿ ಹುಷಾರಾದಾಗ ಎಲ್ಲವನ್ನ ನೀನೇ ಮಾಡುವಿಯಂತೆ. ಅಲ್ಲಿಯವರೆಗೂ ನಾನೇ ನೋಡಿಕೊಳ್ಳುತ್ತೇನೆ. ಗಂಡ ಹೆಂಡತಿ ಬರೀ ಸುಖದಲ್ಲಿ ಮಾತ್ರವಲ್ಲ, ಕಷ್ಟದಲ್ಲೂ ಜೊತೆಯಾಗಿ ಇರಬೇಕು. ನನಗೇನು ಇದು ಕಷ್ಟದ ಕೆಲಸವಲ್ಲ. ನನ್ನ ಕಂದನಿಗೋಸ್ಕರ ಎಂದವನ ಮಾತು ಕೇಳಿ ಅವಳ ಪಿತ್ತ ನೆತ್ತಿಗೇರಿ ಕೆಮ್ಮುತ್ತಿದ್ದಳು. ಕಾರ ನೆತ್ತಿಗೇರಿ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಅಡುಗೆ ಮನೆಗೆ ಹೋದವ ಸಕ್ಕರೆ ತಂದು ಅವಳಿಗೆ ಕೊಟ್ಟಾಗ ಸಮಾಧಾನವಾದಳು. ಮತ್ತೆ ಒದ್ದಾಡುತ್ತಿದ್ದಳು. ಕಾರಣ ಬಿಕ್ಕಳಿಕೆ. ಅವಳ ಒದ್ದಾಟವನ್ನು ನೋಡಲಾಗದೆ ಹಿಂದು ಮುಂದೆ ಯೋಚಿಸದೆ ಅವಳ ಅದರಕ್ಕೆ ಪುಟ್ಟ ಮುತ್ತನಿಟ್ಟ. ಮೊದಲೇ ಅವ ನಡೆದುಕೊಳ್ಳುತ್ತಿದ್ದ ರೀತಿಗೆ ಶಾಕ್ ಇದ್ದವಳು ಅವ ಅದರಕ್ಕೆ ಮುತ್ತಿಟ್ಟ ಮೇಲೆ ಮಾತನಾಡುವುದನ್ನೇ ನಿಲ್ಲಿಸಿದಳು. ಅವಳು ಶಾಕ್ನಲ್ಲಿದ್ದರೆ ಅವ ಅವಳನ್ನೇ ನೋಡುತ್ತಾ ಮೈ ಮರೆತಿದ್ದನು. ಅವರಿಬ್ಬರನ್ನು ಎಚ್ಚರಿಸಿದ್ದು ಕರಗಂಟೆ. ಹಿಂದೆಲೆ ಸವರಿ ಯಾರೆಂದು ನೋಡಲು ಬಾಗಿಲು ತೆಗೆದರೆ ನಗುತ್ತಾ ಅಭಿ ಅಂಜು ನಿಂತಿದ್ದರು. ಅರೆ ಅಭಿ, ಅಂಜು, ಏನ್ರು ಇದು ಬೆಳಂಬೆಳಗ್ಗೆ ಈ ಥರ ಸರ್ಪ್ರೈಸ್ ಕೊಡ್ತಿದ್ದೀರಾ? ಅಣ್ಣ, ನಾವು ಹೀಗೆ ವಾಪಸ್ ಊರಿಗೆ ಹೋಗಬೇಕೋ ಅಥವಾ ಒಳಗೆ ಕರೀತೀಯೋ? ಹೀಗೆ ನಿಂತಿದ್ರೆ ಕಾಲು ನೋವು ಬರುತ್ತೆ ಕಣೋ. ಸಾರಿ ನಮ್ಮ, ಬನ್ನಿ ಒಳಗೆ ಇಬ್ಬರು. ಅಣ್ಣ, ನೀನು ಹೆಂಡ್ತಿ ಎಲ್ಲೋ ಕಾಣ್ತಿಲ್ಲ. ಅವಳ ಕಿವಿ ಹಿಂಡಿದವ. ನನಗೆ ಹೆಂಡ್ತಿ ಆದರೆ ನಿನಗೆ ಏನಾಗಬೇಕು ಹೇಳು? ಅತ್ತಿಗೆ ಕಣೋ, ಅತ್ತಿಗೆ ಎಲ್ಲಿ ಹೇಳು? ಇಲ್ಲೇ ಇದ್ಲು ಪುಟ್ಟ, ಈಗ ಮಲಗಿದ್ದಾಳೆ ಅನ್ಸುತ್ತೆ. ಸ್ವಲ್ಪ ಹುಷಾರು ತಪ್ಪಿದ್ದಾಳೆ ನಿನ್ನ ಅತ್ತಿಗೆ. ಹುಷಾರು ತಪ್ಪಿಲ್ಲ, ನಿನ್ನ ದಿಕ್ಕು ತಪ್ಪಿಸುತ್ತಿದ್ದಾಳೆ ಅಷ್ಟೆ ಎಂದು ಗೊಣಗಿಕೊಂಡಳು. ಅಂಜು, ಸುಮ್ಮನೆ ಇರು, ಇಲ್ಲ ಅಂದರೆ ರಾಘುಗೆ ಡೌಟ್ ಬರುತ್ತೆ ಎಂದ ಕಿವಿಯ ಬಳಿ ಬಾಗಿ. ಅಣ್ಣ, ನಿನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅನಿಸ್ತು, ಅದಕ್ಕೆ ಬಂದು ಬಿಟ್ಟೆ. ನಡಿ, ಅತ್ತಿಗೆಗೆ ಹುಷಾರಿಲ್ಲ ಅಂತಿದೆಯಲ್ಲ, ನೋಡೋಣ ಎಂದಳು. ಅಭಿ, ಏನೋ ಯೋಚನೆ ಮಾಡ್ತಿದ್ದೀಯಾ? ನಿನ್ನ ದೇಹ ಮಾತ್ರ ಇಲ್ಲಿದೆ, ಆದರೆ ನೀನು ಬೇರೆ ಏನೋ ಯೋಚನೆಯಲ್ಲಿ ಮುಳುಗಿದ್ಯಲ್ಲೋ ಎಂದ ಅವನ ಭುಜಕ್ಕೆ ಪೆಟ್ಟು ಕೊಟ್ಟು. ವಾಸ್ತವಕ್ಕೆ ಬಂದವ ಹಾಗೇನಿಲ್ಲ ಎಂದು ಹೇಳಿ ಆರೂನ ರೂಮಿಗೆ ಬಂದರು. ಹಾಸಿಗೆ ಮೇಲೆ ಕುಳಿತು ಕಾದಂಬರಿ ಓದುತ್ತಿದ್ದಳು. ಅವಳ ಬಳಿ ರಾಘು, ಅಭಿ, ಅಂಜು ಬಂದವರನ್ನು ಕಂಡು, ಅಣ್ಣ, ಅಂದು ಯಾವಾಗ ಬಂದ್ರಿ? ನೀವು ಹೇಳಿದ ಸಮಯಕ್ಕೆ ಬರಲಿಲ್ಲ, ತುಂಬ ತಡವಾಗಿ ಬಂದಿದ್ದೀರಾ. ಹೇಗಿದ್ದೀರಾ ಇಬ್ಬರು? ಏಕಕಾಲದಲ್ಲಿ ಚೆನ್ನಾಗಿದ್ದೇವೆ ಎಂದವರೇ ಆಯಾಸ ಆಗಿದೆ ಎಂದು ಹೇಳಿ ತಮ್ಮ ರೂಮಿಗೆ ತೆರಳಿದರು. ಮಾತಿಗಾದರೂ ಆರಾಧನಾ ಆರೋಗ್ಯದ ಬಗ್ಗೆ ವಿಚಾರಿಸಲಿಲ್ಲ. ಇದು ರಾಘುನಲ್ಲಿ ಅನುಮಾನವನ್ನು ಹುಟ್ಟುಹಾಕಿತ್ತು. ಅವರಿಬ್ಬರ ನಡೆ ಆರಾಧನಾಗೂ ಬೇಸರ ತಂದಿತು. ಆದರೆ ಕಾರಣ ತಿಳಿದಿರಲಿಲ್ಲ. ತನ್ನ ರೂಮಿಗೆ ಬಂದ ಅಂಜು ಬುಸುಗುಡುತ್ತಿದ್ದಳು. ಕಾದಂಬರಿ ಓದಿ ಯಾರನ್ನ ಉದ್ಧಾರ ಮಾಡಬೇಕಿತ್ತು? ಅಂಜು, ನೀ ಹೀಗೆ ಇರಬೇಡ. ಹಾಗೆ ಎಲ್ಲರ ಮುಂದೆ ಯಾಕೆ ಎಳೆದುಕೊಂಡು ಬಂದೆ? ನನ್ನ ಪಾಪ, ಅವಳಿಗೆ ಹುಷಾರಿಲ್ಲ. ಬಾಯಿ ಮಾತಿಗಾದರೂ ಅವಳ ಜೊತೆ ಮಾತಾಡೋಕೆ ಬಿಡಲಿಲ್ಲವಲ್ಲ ನೀನು? ಇವಾಗೇನು ಮಾತಾಡಬೇಕು ತಾನೇ? ಹೋಗು ಮಾತಾಡು. ಆದರೆ ಮತ್ತೆ ವಾಪಸ್ ರೂಮಿಗೆ ಬರಬೇಡ. ಕಾಲು ಮುರಿದು ಕೈಗೆ ಕೊಡ್ತೇನೆ, ಹುಷಾರು. ಆಯ್ತೆ ಭದ್ರಕಾಳಿ, ಹೋಗಲ್ಲ ಬಾ, ಸುಸ್ತಾಗಿದೆ, ಮಲ್ಗೋಣ. ದಿನಗಳು ನಿಮಿಷಗಳಂತೆ ಓಡುತ್ತಿತ್ತು. ರಾಘು ಮುಂಬೈಗೆ ಹೊರಡುವ ದಿನ ಬಂದೇ ಬಿಟ್ಟಿತು. ಆದಿ ಎಷ್ಟು ಪ್ರಯತ್ನ ಪಟ್ಟರೂ ಅವ ಹೋಗುವುದನ್ನು ತಪ್ಪಿಸಲು ಆಗಲಿಲ್ಲ. ಇಂದಿನ ದಿನ ರಾತ್ರಿ ಅಭಿಯ ಬಳಿ ಮಾತನಾಡಲು ಹೋಗುವಾಗ ಬಾಲ್ಕನಿಯ ಬಾಗಿಲು ತೆರೆದಿತ್ತು. ಇಷ್ಟೊತ್ತಲ್ಲಿ ಡೋರ್ ಓಪನ್ ಆಗಿದೆ ಎಂದು ನೋಡಲು ಹೋದರೆ ಅಲ್ಲಿ ಅಭಿ ನಿಂತಿದ್ದನು. ರಾಘು ಪರಿಸ್ಥಿತಿಯನ್ನು ನೆನೆದವನ ಮನ ಘಾಸಿಯಾಗಿತ್ತು. ಒಬ್ಬನೇ ಅಳುತ್ತ ನಿಂತಿದ್ದನು ಮೌನವಾಗಿ. ಅಭಿ ಎಂದವ ಅವನ ಭುಜದ ಮೇಲೆ ಕೈ ಇಟ್ಟನು. ಒಡನೆಯೇ ಕಣ್ಣೀರು ಒರೆಸಿಕೊಂಡು ಅವನತ್ತ ತಿರುಗಿದ. ಹೇ, ಯಾಕೋ ಕಣ್ಣೆಲ್ಲ ಕೆಂಪಾಗಿದೆ, ಅಳ್ತಿದ್ಯಾ ಅಭಿ? ಊರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ? ಹಾಗೇನಿಲ್ವೋ, ನೀನು ಆರಾಧನ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ಖುಷಿಗೆ ಕಣ್ಣಲ್ಲಿ ಕಣ್ಣೀರು ಬರ್ತಿದೆ ಅಂದ. ನಿಜಾರಾ ಅಭಿ? ನೀ ಹೇಳಿದ ಮೇಲೆ ತುಂಬ ಯೋಚನೆ ಮಾಡಿದೆ. ಅವಳು ಕೂಡ ನನ್ನ ಹಾಗೆ ಪರಿಸ್ಥಿತಿಗೆ ಕಟ್ಟು ಬಿದ್ದು ಮದುವೆಯಾದವಳು. ಮೊದಲು ಅವಳನ್ನು ನೋಡಿದರೆ ಕೋಪ ಬರುತ್ತಿತ್ತು, ಆದರೆ ಇವಾಗ ಅವಳಿಲ್ಲದೆ ನನಗೆ ಜೀವನೇ ಇಲ್ಲ ಅನಿಸ್ತಿದೆ. ಥ್ಯಾಂಕ್ ಯು ಕಣೋ, ನೀನು ಅವತ್ತು ನನಗೆ ಬುದ್ಧಿ ಹೇಳಿರಲಿಲ್ಲ ಅಂದಿದ್ರೆ ಭವಿಷ್ಯ ನಾನು ಮೊದಲಿನ ರಾಘು ಆಗಿ ಇರ್ತಿದ್ದೆ. ಅಂದ ಹಾಗೆ ಮುಂಬೈಗೆ ಹೋಗ್ತಿದ್ದೀನಿ, ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಈಗ ಮಲಗೋಣ ಬಾ, ನಾಳೆ ಬೆಳಗ್ಗೆ ಬೇಗ ಹೇಳಬೇಕು. ಬೆಳಗ್ಗೆ ಬೇಗ ಎದ್ದ ರಾಘು ಹೊರಡುವ ತಯಾರಲ್ಲಿ ಇದ್ದವನು. ಆರಾಧನಾ ಎದ್ದವಳೆ. ಸರ್, ಇಷ್ಟು ಬೇಗ ಎದ್ದಿದ್ದೀರಾ ಯಾಕೆ? ಮುಂಬೈಗೆ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವಾ?
ಹೋಗ್ತಿದ್ದೇನೋ 3-4 ದಿನ ಆಗ್ಬೋದು. ಹುಷಾರು ಪುಟ್ಟ ಎಂದವ ಹಣೆಗೆ ಚುಂಬಿಸಿ ಹೊರಟರೆ ಬಾಗಿಲ ಬಳಿ ಅಭಿ ಅಂಜು ನಿಂತಿದ್ದರು. ನೀವೇನ್ರೋ ಒಳ್ಳೆ ದ್ವಾರಪಾಲಕರ ಥರ ನಿಂತಿದ್ದೀರಲ್ಲ, ಮಲಗೋದು ಬಿಟ್ಟು ಯಾಕೆ ಬಂದ್ರಿ ಎಂದ. ನೀನು ಮುಂಬೈಗೆ ಹೋಗ್ತಿದ್ದೀಯಾ, ಅದಕ್ಕೆ ವಿಶ್ ಮಾಡೋಕ್ಕೆ ಬಂದ್ವಿ. ನೀನು ಹೋಗ್ತಿರೋ ಕೆಲಸ ಬೇಗ ಮುಗಿಸಿ ಬಾ, ಒಳ್ಳೆಯದಾಗಲಿ. ಮೆಟೀರಿಯಲ್ಸ್ನ ಕಳಿಸೋ ಜವಾಬ್ದಾರಿ ನನ್ನದು. ಏನೇ ಅಡೆತಡೆ ಬಂದರೂ ಇಟ್ಟ ಹೆಜ್ಜೆನ ಹಿಂತೆಗೆಯಬೇಡ. ಯಾರೇ ನಮ್ಮನ್ನು ಸೋಲಿಸಬೇಕು ಅಂತ ಬಂದರೂ ನಿನ್ನ ಜೊತೆ ನಾನಿರುತ್ತೇನೆ ಎಂದ ಆರಾಧನಳನ್ನು ನೋಡಿ. ಥ್ಯಾಂಕ್ ಯು ಅಭಿ ಎಂದವ ಅಂಜು ನಪ್ಪಿ ಮುತ್ತಿಟ್ಟು ಹೊರಟ. ಅಭಿ ಆಫೀಸಿಗೆ ಮೊದಲು ಹೋಗಿ ನೋಡಿದ್ದು CCTVಯನ್ನು. ರಾಘು ಸರಿಯಾಗಿ ಯಾವುದನ್ನು ಸಹ ಗಮನಿಸಿರಲಿಲ್ಲ. ಆದರೆ ಅಭಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿದನು. ಆಗಲೇ ಮೊದಲ ಬಾರಿ ಆರಾಧನಾ ವಿರಾಟ್ ಟೆಕ್ಸ್ಟೈಲ್ಗೆ ಮೆಟೀರಿಯಲ್ಸನ್ನು ಬದಲಾಯಿಸಿ ನಂತರ ಪುನಃ ಅದನ್ನು ಅಲ್ಲೇ ತಂದಿಟ್ಟಿದ್ದು ರೆಕಾರ್ಡ್ ಆಗಿತ್ತು. ಆದರೆ ಆರಾಧನಾ ದಾರಿಯ ಮಧ್ಯೆ ಮೆಟೀರಿಯಲ್ಸ್ ಚೇಂಜ್ ಮಾಡುವ ಪ್ಲ್ಯಾನ್ ಮಾಡಿದ್ದರಿಂದ ಬಟ್ಟೆಯನ್ನು ಇದ್ದ ಜಾಗದಲ್ಲಿ ತಂದಿಟ್ಟಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಸ್ವತಃ ವಿಡಿಯೋ ನೋಡಿದ ಅಭಿಗೂ ಸರಿಯಾಗಿ ತಿಳಿಯಲಿಲ್ಲ. ಆದರೆ ಇದರಲ್ಲಿ ಆರಾಧನಾ ಕೈವಾಡ ಇದೆ ಎಂಬುದನ್ನು ಮನಗಂಡನು. ಇದು ಅವನ ನಂಬಿಕೆಗೆ ಅವಳು ಮಾಡಿದ ದ್ರೋಹವಾಗಿತ್ತು. ಆದರೂ ಕೋಪವನ್ನು ನಿಯಂತ್ರಿಸಿಕೊಂಡು ಕೆಲಸ ಮಾಡುತ್ತಿದ್ದನು. ಮನೆಗೆ ಬಂದ ಅಭಿ ಅಂಜುಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿ, ಆದಷ್ಟು ಈ ವಿಷಯವನ್ನು ಅವಳ ಬಳಿ ಕೋಪದಲ್ಲಿ ಹೇಳಬೇಡ ಎಂದು ಸಮಾಧಾನಿಸಿದನು. ಮಾರನೇ ದಿನ ಆರಾಧನಾ ನವಿ ಭೇಟಿಯಾಗಬೇಕೆಂದುಕೊಂಡರು. ಅದರಂತೆ ಮೂವರು ಭೇಟಿಯಾಗುವಂತೆ ನವಿ ಮನೆಯಲ್ಲಿಯೇ ಭೇಟಿಯಾದರು. ಆದರೆ ಅವರಿಗೆ ತಿಳಿದಿರಲಿಲ್ಲ ಅಭಿ ಅಂಜು ಅವಳನ್ನು ಹಿಂಬಾಲಿಸಿದ ವಿಷಯ. ನೇತ್ರಾಳನ್ನು ರಹಸ್ಯ ಕೋಣೆಯಲ್ಲಿ ಬಂಧಿಸಿದ್ದರಿಂದ ಅವಳ ಬಗ್ಗೆ ಈಗಲೂ ಸಹ ಅಭಿಗೆ ತಿಳಿಯಲಾಗಲಿಲ್ಲ. ಇಂದಿನ ರಾತ್ರಿ ಆರಾಧನಾ ನವಿ ಜೊತೆ ಮಾತನಾಡಿದ್ದನ್ನು ಅಂಜು ಅಭಿ ಕೇಳಿಸಿಕೊಂಡಿದ್ದರು. ರಾಘು ಮುಂಬೈಗೆ ಹೋದ ವಿಷಯ, ಆಕಾಶ್ ಅಪ್ಪನ ಪ್ರದೀಪನ ಸ್ಫೋಟಕ ಸತ್ಯದ ಬಗ್ಗೆ ಮಾತನಾಡುತ್ತಿದ್ದರು. ಬಾಗಿಲು ಬಡಿದ ಸದ್ದಿಗೆ ನವಿ ಹೋಗಿ ಬಾಗಿಲು ತೆಗೆದ. ಎದುರಿಗಿರುವವರನ್ನು ಕಂಡು ಬೆವರುತ್ತಿದ್ದನು. ಅವ ಹಾಗೆಯೇ ನಿಂತುಕೊಂಡಿದ್ದನ್ನು ನೋಡಿದ ಆರು ಅವನ ಬಳಿ ಬಂದವರು ಎದುರು ನಿಂತಿರುವವರನ್ನು ಕಂಡು ಭಯಗೊಂಡಳು. ಹೇಳು ಆರಾಧನಾ, ನೀನ್ಯಾರು? ಅಣ್ಣ, ಅದು 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 ಅಂದರೆ ಹೇಳು, ಏನದು? ನೀನು ಮೊದಲು ಏನಾಗಿದ್ದೆ, ಎಲ್ಲಿದ್ದೆ? ಹೇಳಿ ಆದಿತ್ಯ, ನೀವಿಬ್ಬರು ಯಾರು ಅಂತ ಗುಡುಗಿದನು. ನೀವಿಬ್ಬರು ದೊಡ್ಡ ದೇಶದ್ರೋಹಿಗಳು. ನಿಮಗೆ ನಮ್ಮ ರಾಘುನೇ ಬೇಕಿತ್ತಾ? ಅವನ ಜೀವನ ಹಾಳು ಮಾಡೋಕೆ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ. ಆದರೆ ನೀನು ನಂಬಿಕೆ ದ್ರೋಹಿಯಿಂದ ಮಾತಾಡಿ ಎಂದು ಹಬ್ಬರಿಸಿದ ಅಂಜು ಅವಳ ಮುಂದೆ ಬಂದು ಕೆನ್ನೆಗೆ ಬಾರಿಸಿ, ನೀನು ಒಂದು ಹೆಣ್ಣ? ಬಂದವನೇ ಅಂಜುನ ತಳ್ಳಿ, ಏನು ಗೊತ್ತು ನಿಮಗೆ ನಮ್ಮ ಆರಾಧನಾ ಬಗ್ಗೆ? ಇನ್ಮುಂದೆ ಒಂದೇ ಒಂದು ಅವಳ ಮೇಲೆ ಏಟು ಬಿದ್ದರೂ ನಾನು ಮನುಷ್ಯನೇ ಆಗಿರೋದಿಲ್ಲ, ಹುಷಾರ್. ಅಭಿ ಆರು ಬಳಿ ಬಂದವನೇ ನೇರವಾಗಿ ಕೇಳ್ತಿದ್ದೀನಿ, ನಿಮಗೆ ಏನು ಬೇಕು? ಯಾಕೆ ಇಲ್ಲಿಗೆ ಬಂದ್ರಿ? ನಮ್ಮ ಆಫೀಸಿಗೆ ಯಾಕೆ ಸೇರಿಕೊಂಡ್ರಿ ಹೇಳಿ. ಹೇಳ್ಬೇಕಾ ನಾನು ಯಾರು ಅಂತ? ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ನಿಮ್ಮ ರಾಘು ಒಬ್ಬ ಕಾಮುಕ, ನಂಬಿಸಿ ಕುತ್ತಿಗೆ ಕುಯ್ಯೋ ನಯವಂಚಕ. ನನ್ನ ಅಕ್ಕ ಎಷ್ಟು ಪ್ರೀತಿ ಮಾಡ್ತಿದ್ಲು ಗೊತ್ತಾ ಅವನನ್ನು. ಆದರೆ ಅವನು ಅವಳ ಬಾಳನ್ನೇ ಹಾಳು ಮಾಡಿಬಿಟ್ಟ ಎಂದು ಅಬ್ಬರಿಸಿ ಅಳುತ್ತಿದ್ದಳು ಕುಸಿದು. ಯಾರು ನಿನ್ನ ಅಕ್ಕ? ಅವನ ಪ್ರೀತಿಯ ಹನಿ. ಅವಳೇ ಪ್ರಪಂಚ ಅಂತ ಬದುಕ್ತಿದ್ದ. ಆದರೆ ಅವಳು ಹೇಳ್ದೆ ಕೇಳದೆ ಅವನನ್ನು ಬಿಟ್ಟು ಹೋದ್ಲು. ಅವನಷ್ಟು ಹುಡುಕಾಡಿದ ಗೊತ್ತಾ? ಮೋಸ ಮಾಡಿದ್ದು ನನ್ನ ಅಕ್ಕ ಅಲ್ಲ, ನಿಮ್ಮ ರಾಘುನೇ. ಪಾಪಿ ಅವನು. ಸಾಕು, ಬಾಯಿ ಮುಚ್ಚು ಆರಾಧನಾ. ಅವನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದರೂ ಉಡ್ಸ್ಲಿಲ್ಲ ಅಂತ ಅಂದ್ಬಿಡ್ತೀನಿ. ಯಾರು ನಿನ್ನ ಅಕ್ಕ ಹೇಳು ಎಂದ. ರೂಮಿಗೆ ಹೋಗಿ ಅವಳ ಫೋಟೋ ತಂದು ಅವನ ಮುಂದಿಟ್ಟಳು ಅರ್ಪಿತಾ. ಅಂಜು ಅಭಿ ಒಟ್ಟಿಗೆ ಹೇಳಿದರು, ನಮ್ಮ ರಾಘು ಪ್ರೀತಿಸಿದ್ದು ಇವಳನ್ನಲ್ಲ, ಅವಳು ಹಂಸಿನಿನ. ಎಲ್ಲರಿಗೂ ಇವನ ಮಾತು ಕೇಳಿ ಶಾಕ್ ಆಗಿತ್ತು. ಇಲ್ಲ ಅಣ್ಣ, ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ಮ ಗೆಳೆಯನನ್ನು ಕಾಪಾಡಿಕೊಳ್ಳೋದಕ್ಕೆ. ನೋಡಿ ಬೇಕಾದರೆ ಇದು ಗೊಂಬೆ. ಅರ್ಪಿತಾ, ಅಕ್ಕನ ಡೈರಿ, ಸ್ವತಃ ಅವಳೇ ಬರೆದಿರುವುದು. ರಾಘು ಅವಳು ಪ್ರೀತಿಸ್ತಾ ಇರೋ ವಿಷಯವನ್ನು ಎಂದು ಅಭಿಯ ಕೈಗೆ ಗೊಂಬೆಯ ಡೈರಿಯನ್ನು ತಂದುಕೊಟ್ಟಳು. ಅದನ್ನು ಓದಿದವ, ಇಲ್ಲ ಇದೆಲ್ಲ ಸುಳ್ಳು, ಬೇಕಾದರೆ ಅಂಜುಗೆ ಕೇಳಿ. ಅಷ್ಟೇ ಯಾಕೆ, ನಾವು ಓದಿದ ಕಾಲೇಜಿಗೆ ಹೋಗಿ ವಿಚಾರಿಸಿ. ರಾಘು ಹನಿ ಪ್ರೇಮ ಪುರಾಣ ಇಡೀ ಕಾಲೇಜಿಗೆ ಗೊತ್ತು. ಜೊತೆಗೆ ನೀವು ಹೇಳಿದ ಈ ಅರ್ಪಿತ ಕೂಡ ನಮಗೆ ಗೊತ್ತು. ಯಾಕಂದರೆ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದವರು ಒಂದು ಕಾಲದಲ್ಲಿ ಎಂದವ. ನಾನು ಈಗಲೇ ಅರ್ಪಿತಾನ ನೋಡಬೇಕು ಎಂದ. ನವಿ ಆದಿಗಂತೂ ಅಭಿಯ ಮಾತು ಕೇಳಿ ಗೊಂದಲವಾಗಿ ಬಿಟ್ಟಿತು. ಅಂಜು ಆರುನ ಬಳಿ ಬಂದವಳೆ ಅವಳನ್ನು ತಬ್ಬಿ, ಅತ್ತಿಗೆ, ಅರ್ಪಿತಾ ನಮಗೆಲ್ಲ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿದ್ಲು ಅಷ್ಟೇ. ಅವಳು ಅಣ್ಣನನ್ನು ಪ್ರೀತಿಸಿದ್ದು ನಮಗೆ ಯಾರಿಗೂ ಇದುವರೆಗೂ ತಿಳಿದೇ ಇರಲಿಲ್ಲ. ನಿಮಗೆಲ್ಲ ಎಲ್ಲೋ ತಪ್ಪು ತಿಳುವಳಿಕೆ ಆಗಿದೆ.
ಅತ್ತಿಗೆ, ನಾನು ಈಗಲೇ ಅರ್ಪಿತಾನ ನೋಡಬೇಕು ಪ್ಲೀಸ್ ಎಂದಳು ಅಳುತ್ತಾ. ಇಲ್ಲ, ನೀವು ಹೇಳೋ ಮಾತನ್ನು ನಾನು ನಂಬಲ್ಲ ಎಂದಳು ಆರು. ಅಭಿ ತನ್ನ ಜೇಬಿನಲ್ಲಿದ್ದ ಮೊಬೈಲ್ ಹೊರ ತೆಗೆದು ಕಾಲೇಜಿನಲ್ಲಿ ತೆಗೆದಿದ್ದ ಅವರ ಹಳೆಯ ಫೋಟೋವೊಂದನ್ನು ತೋರಿಸಿದ. ಅದರಲ್ಲಿ ಅನಿ, ರಾಘು, ಅಂಜು, ಅಭಿ, ಅರ್ಪಿತಾ, ಆಕಾಶ್ ಎಲ್ಲರೂ ಇದ್ದರು. ನೋಡು ಪುಟ್ಟ, ಇಲ್ಲಿ ರಾಘು ಪಕ್ಕ ನಿಂತಿದ್ದಾಳೆ ಅಲ್ವಾ, ಅವಳೇ ಹಂಸಿನಿ, ರಾಘುನ ಪ್ರೀತಿಯ ಹನಿ. ನಿನ್ನ ಅಕ್ಕ ಅಂದರೆ ಅರ್ಪಿತಾ, ನಮಗಿಂತ 1 ವರ್ಷ ಚಿಕ್ಕವಳು, ನಮಗೆ ಜೂನಿಯರ್ ಆಗಿದ್ದವಳು ಅವಳು. ನಾವು ಈಗಲೇ ಅರ್ಪಿತಾನ ನೋಡಬೇಕು. ಮೊದಲು ನಮ್ಮನ್ನು ಅವಳ ಹತ್ರ ಕರೆದುಕೊಂಡು ಹೋಗು, ಆಮೇಲೆ ನಿನಗೆ ಎಲ್ಲ ಸತ್ಯ ಗೊತ್ತಾಗುತ್ತದೆ. ನನ್ನ ನಂಬು ಪುಟ್ಟ, ಸತ್ಯ ತಿಳಿಯದೆ ನೀವಿಬ್ಬರು ಹೀಗೆ ನಡೆದುಕೊಂಡಿದ್ದೀರಾ. ಇದು ಹೀಗೆ ಮುಂದುವರೆದರೆ ಹಾಳಾಗೋದು ನಮ್ಮ ರಾಘುನ ಲೈಫ್ ಎಂದನು. ಆದಿ ಆರು ಬಳಿ ಬಂದವನೇ, ಪುಟ್ಟ, ನಾನು ನಿನಗೆ ಹಿಂದೊಮ್ಮೆ ಹೇಳಿದ್ದೆ, ರಾಘು ಸರ್ ಹಾಗಲ್ಲ, ಯಾವುದಕ್ಕೂ ಒಮ್ಮೆ ಯೋಚಿಸಿ ಮುಂದಿನ ಹೆಜ್ಜೆ ಇಡೋಣ ಅಂತ. ಆದರೆ ಈಗ ಬೇರೇನು ನಡೆಯುತ್ತಿದೆ ಅನಿಸ್ತಿದೆ ಎಂದವನು ಅಭಿ ಕಡೆ ತಿರುಗಿ, ಹಾಗಾದರೆ ಹನಿ ಎಲ್ಲಿದ್ದಾರೆ? ಅವರು ಯಾಕೆ ರಾಘು ಜೊತೆ ಇಲ್ಲ ಹೇಳಿ ಅಭಿ ಸರ್ ಎಂದನು. ಎಲ್ಲವನ್ನು ಹೇಳ್ತೀನಿ, ಮೊದಲಿಗೆ ನಾವು ಅರ್ಪಿತಾನ ನೋಡಬೇಕು, ಕರೆದುಕೊಂಡು ಹೋಗಿ ಅಂದಾಗ ಆದಿ ಆರು ಮುಖವನ್ನು ನೋಡಿದನು. ಅವಳು ಸರಿ ಹೋಗೋಣವೆಂದು ಒಪ್ಪಿಕೊಂಡಳು. ಅಂಜು, ಅಭಿ, ಆರು, ನವಿ, ಆದಿ ಎಲ್ಲರೂ ಒಟ್ಟಾಗಿ ಆದಿ ಮನೆಗೆ ಬಂದರು. ಬಾಗಿಲು ತೆಗೆದು ಎಲ್ಲರನ್ನು ಗಾಬರಿಯಿಂದ ನೋಡಿದ. ಪಾರ್ವತಿ ಹಾಗೂ ಪ್ರಸನ್ನರವರಿಗೆ, ಅಮ್ಮ ಅಪ್ಪ ಇವರು ಯಾರು ಏನು ಅಂತ ಈಗ ಪ್ರಶ್ನೆ ಕೇಳಬೇಡಿ, ಎಲ್ಲವನ್ನು ಆಮೇಲೆ ಬಿಡಿಸಿ ಹೇಳ್ತೀನಿ. ಇವರೆಲ್ಲ ಗೊಂಬೆ ಫ್ರೆಂಡ್ಸ್, ಗೊಂಬೆಯನ್ನು ನೋಡೋಕೆ ಅಂತ ಬಂದಿದ್ದಾರೆ. ಸೊ ನಾವು ಕೆಳಗೆ ಬರೋವರೆಗೂ ನೀವಿಬ್ಬರು ಮೇಲ್ಗಡೆ ರೂಮಿಗೆ ಬರಬೇಡಿ ಎಂದು ಎಲ್ಲರೂ ಗೊಂಬೆ ರೂಮಿಗೆ ಹೋದರು. ಎಲ್ಲರೂ ಒಮ್ಮೆಲೆ ಹೋದರೆ ಅವಳಿಗೆ ಗಾಬರಿಯಾಗಬಹುದೆಂದು ಅಂಜು ಮೊದಲಿಗೆ ಅವಳ ರೂಮಿಗೆ ಬಂದರು. ಗೊಂಬೆ ಒಂದು ಮೂಲೆಯಲ್ಲಿ ಸುಮ್ಮನೆ ಮುದುರಿ ಕುಳಿತಿದ್ದಳು. ಅವಳ ಬಳಿ ಬಂದವರೇ ಜೂನಿಯರ್ ಎಂದು ಅಭಿ ಅಂಜು ಕೂಗಿ ಅವಳ ಬಳಿ ಬಂದ ಅಭಿಯನ್ನು ನೋಡಿ ಕಿಟಾರನೆ ಕಿರುಚಿ ದೂರ ಸರಿದಳು. ಅವಳ ಸದ್ದಿಗೆ ಆರು ಓಡಿ ಬಂದಳು. ಗೊಂಬೆ ಅಕ್ಕ ಎಂದಿದ್ದಷ್ಟೆ ಅವಳ ದನಿಗೆ ಎದ್ದು ಓಡಿ ಬಂದು ಆರುನ ತಬ್ಬಿದಳು. ಆರು, ಇವರೆಲ್ಲ ಯಾರು? ಮೊದಲು ಇಲ್ಲಿಂದ ಇವರನ್ನು ಕಳಿಸು, ಇವರ ಜೊತೆ ನನ್ನ ಕಳಿಸಬೇಡ, ಸೂಜಿ ಕೊಡ್ತಾರೆ, ನನಗೆ ಹೊಡಿತಾರೆ ಎಂದು ಆರು ಹಿಂದೆ ಮರೆಮಾಚಿ ನಿಂತಳು. ಹೇ ಪುಟ್ಟ, ನಾನು ನಿನ್ನ ಅಣ್ಣ ಅಭಿ ಕಣೋ, ಇವಳು ನಿನ್ನ ಬಜಾರಿ ಅಕ್ಕ ಅಂಜು, ಯಾಕೋ ಏನೇನೋ ಮಾತಾಡ್ತಿದ್ಯಾ, ನಾವ್ಯಾರು ಅಂತ ಗೊತ್ತಿಲ್ವ ಎಂದ. ಅಣ್ಣ, ಅವಳಿಗೆ ಯಾವುದು ನೆನಪಿಲ್ವೋ, ಯಾರಾದರೂ ಹೊಸಬರನ್ನು ಕಂಡರೆ ಹೀಗೆ ಹೆದರುತ್ತಾಳೆ. ಆದಿ, ನವೀನ್ ಮತ್ತೆ ಇಲ್ಲಿರುವವರನ್ನು ಬಿಟ್ಟರೆ ಹೊರಗಿಂದ ಯಾರೇ ಬಂದರೂ ಹೀಗೆ ಹೆದರಿಕೊಳ್ಳುತ್ತಾಳೆ ಎಂದಳು. ಆರು, ನನಗೆ ನಿದ್ದೆ ಬರುತ್ತಿದೆ, ಮಲಗಬೇಕು. ನೀನು ಇಷ್ಟು ದಿನ ಆದಮೇಲೆ ನನ್ನ ನೋಡೋಕೆ ಬಂದಿದ್ಯಾ? ಮಾತಾಡಬೇಡ, ಹೋಗು. ನನಗೆ ಆದಿ ಮಾಮ ಬೇಕು. ಮಾಮಗೆ ಹೇಳು ಬಾ ಅಂತ, ಬೇಗ ಬರುತ್ತೆ, ನನಗೆ ಹೊಟ್ಟೆ ಹಸಿತಿದೆ. ಮಾಮ ನನಗೆ ಊಟ ಮಾಡಿಸಲ್ಲ, ನನ್ನ ಜೊತೆ ಮಲಗಿಕೊಳ್ಳೋದಿಲ್ಲ, ನನ್ನ ಜೊತೆ ಮಾತೇ ಆಡೋದಿಲ್ಲ ಎಂದು ದೂರಿಟ್ಟಳು. ಅವಳ ಮಾತಿಗೆ ಹೊರಗಡೆ ನಿಂತ ಆದಿ ನಸುನಕ್ಕು ಒಳಗೆ ಬಂದವನೇ ಗೊಂಬೆ ಎಂದು ಕರೆದ. ಅವನು ಅವಳ ಎದುರು ನಿಂತರೆ ನಗುಮೊಗದಿ ಕಣ್ಣರಳಿಸಿ ನಕ್ಕವಳೆ ಅವನ್ನ ತಬ್ಬಿ, ಮಾಮ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ಅತ್ತೆ ಹೇಳುತ್ತೆ ನಾನು ನಿನಗೆ ತೊಂದರೆ ಕೊಡ್ತೀನಂತೆ, ಅದಕ್ಕೆ ಅಪ್ಪ ಅಮ್ಮ ಹತ್ತಿರ ಹೋಗ್ತೀನಿ, ಕರೆದುಕೊಂಡು ಹೋಗು ಮಾಮ ಎಂದಳು. ಅವತ್ತೇ ಹೇಳಿದ್ದೆ ಅಲ್ವಾ ಹಾಗೆಲ್ಲ ಮಾತನಾಡಬಾರದು ಅಂತ. ಬಾ ಎಂದವ ಅವಳಿಗೆ ತುತ್ತಿಟ್ಟು ಮಲಗುವವರೆಗೂ ಬಳಿ ಇದ್ದು ನಂತರ ಹೊರ ಬಂದರು. ಆರಾಧನಾ, ಏನಿದೆಲ್ಲ? ಅರ್ಪಿತಾಗೆ ಏನಾಯಿತು? ಅಣ್ಣ, ಅವಳ ಮೇಲೆ ದೈಹಿಕ ಹಲ್ಲೆ ನಡೆದಿದೆ ಕಣೋ. ಅವಳು ನಮಗೆ ಎಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ಲು ಗೊತ್ತಾ? ಪ್ರೀತ್ಸೋ ಯಾವ ಹುಡುಗ ಕೂಡ ತನ್ನ ಹುಡುಗಿಯನ್ನ ಅಂಥ ಪರಿಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡಲ್ಲ. ಅವಳ ಡೈರಿಯಲ್ಲಿ ಎಲ್ಲರ ಬಗ್ಗೆ ಹೆಚ್ಚಾಗಿ ರಾಘು ಬಗ್ಗೆ. ಆಗಲೇ ಡಿಸೈಡ್ ಮಾಡಿದ್ವಿ, ಗೊಂಬೆಗೆ ಆಗಿರೋ ಅನ್ಯಾಯಕ್ಕೆ ಮೋಸದಿಂದಾನೇ ನ್ಯಾಯ ಕೊಡಿಸಬೇಕು ಅಂತ ನಿಮ್ಮನ್ನು ಹುಡುಕಿಕೊಂಡು ಬಂದು ಕೆಲಸಕ್ಕೆ ಸೇರಿದ್ದು. ಆಮೇಲೆ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತು ಅಲ್ವೇ ಎಂದಳು ತಲೆ ತಗ್ಗಿಸಿ. ಇಲ್ಲೇ ಕಣೋ ಎಡವಿದ್ದು ನೀವು. ಈ ಅರ್ಪಿತಾನೇ ಬೇರೆ, ರಾಘು ಪ್ರೀತಿಸಿದ ಹನೀನೇ ಬೇರೆ ಅಂದವ. ರಾಘು ಗತ ಜೀವನದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟನು. ರಾಘು, ಅಂಜು, ಅಭಿ ಹುಟ್ಟಿದ್ದೆಲ್ಲ ಚಿಕ್ಕಮಗಳೂರು. ಆದರೂ ಅವರು ಓದಿದ್ದು ಚಿಕ್ಕಮಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜಿನಲ್ಲಿ. ಮೊದಲ ದಿನ ಕಾಲೇಜಿನಲ್ಲಿ ಎಲ್ಲರ ಸಡಗರ ಸಂಭ್ರಮ. ಕಾಲೇಜು ಅಂದ ಮೇಲೆ ರಾಗಿಂಗ್ ಕಾಮನ್. ಅಂತೆಯೇ ಗುಂಪುಗಾರಿಕೆ ಬೇರೆ. ರಾಘು, ಅಭಿ, ಅಂಜು ಅದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು. PUCಯಿಂದಲೂ ಅಲ್ಲಿಯೇ ಓದಿದವರಾಗಿದ್ದರು. ಈಗ MCA ಇನ್ ಕಂಪ್ಯೂಟರ್ ಸೈನ್ಸ್ ಮಾಡುತ್ತಿದ್ದರು. ಇವರ ಎದುರಾಳಿ ಪ್ರಾಣ. ಅವನದು ಮತ್ತೊಂದು ಗುಂಪು. ಯಾವಾಗಲೂ
ಮೋಜು ಮಸ್ತಿ ಮಾಡುತ್ತಿದ್ದನು. ಜೊತೆಗೆ ಹುಡುಗಿಯರ ಶೋಕಿ ಬೇರೆ. ರಾಘುನ ಪಡೆಯಲು ಬೇಕೆಂಬ ಹಠದಿಂದ ನೇತ್ರ ಅವನು ಹೋಗುತ್ತಿದ್ದ ಕಾಲೇಜಿಗೆ ಸೇರಿಕೊಂಡಿದ್ದಳು. ಭಾಸ್ಕರ ತನ್ನ ಹೀರೋವನ್ನು ತೋರಿಸಿದ್ದ. ಎಳೆ ಬಿಸಿಲು. ಮೊದಲೇ ಮಲೆನಾಡಿನ ಸುಂದರ ತಾಣವದು. ಎಳೆ ಬಿಸಿಲಿದ್ದರೂ ಸಣ್ಣಗೆ ನಡುಕ ಹುಟ್ಟಿಸುವ ಕೊಡಗಿನ ತಾಣ ಚಿಕ್ಕಮಗಳೂರು. ಒಂದೆಡೆ ಎಲ್ಲರೂ ಕಾಲೇಜಿನ ಮಧ್ಯಭಾಗದಲ್ಲಿ ಕುಳಿತಿದ್ದರು. ಸದ್ದು ಗದ್ದಲದ ನಡುವೆ ಪ್ರಾಣ ಬರುವ ಹೊಸ ಹುಡುಗಿಯರಿಗೆ ಹೊಂಚು ಹಾಕಿ ಬಲೆ ಬೀಸಲು ಕಾಯುತ್ತಿದ್ದ ನೂರಾರು ಜನರ ಮಧ್ಯೆ ಇದ್ದರೂ ಕಾಣುವಂತಹ ಚಂದುಳ್ಳಿ ಚೆಲುವೆ. ನೀಲಿ ಬಣ್ಣದ ಸೆಲ್ವಾರ್ ತೊಟ್ಟು ದೇವತೆಯಂತೆ ಕಂಡಳು ಪ್ರಾಣ ಕಣ್ಣಿಗೆ. ಅವನ ಗ್ಯಾಂಗ್ನಲ್ಲಿದ್ದ ಹರ್ಷಿತ್ನ ಬಳಿ ಕುಳಿತು ವಾವ್, ವಾಟ್ ಎ ಹಾಟ್ ಬ್ಯೂಟಿ ಎಂದು ಉದ್ಗಾರ ಎತ್ತಿದವನೇ ಅವಳ ಬಳಿ ಬಂದು ಹಾಯ್ ಬ್ಯೂಟಿ ಎಂದ. ಆ ಹುಡುಗಿ ಅವನತ್ರ ತಿರುಗಿಯೂ ನೋಡದೆ ಹೊರಟಳು. ಅವಳ ಕೈ ಹಿಡಿದೆಳೆದವನೇ ಏನೇ ಕೊಬ್ಬ, ಸೀನಿಯರ್ಸ್ ಮಾತಾಡಿಸಿದ್ರು ಮಾತಾಡದೆ ಇರುವಷ್ಟು ಕೊಬ್ಬ ಎಂದವನೇ ಅವಳ ಮುಡಿಗೆ ಕೈ ಹಾಕಿ ಅವಳ ದುಪ್ಪಟ ಎಳೆದು ಗ್ರಹಗೈಸಿ ನಗುತ್ತಿದ್ದನು. ಆ ಹುಡುಗಿ ಅಳುತ್ತಾ, ನೋಡಿ ನೀವು ನನ್ನ ಅಣ್ಣ ಇದ್ದ ಹಾಗೆ, ಪ್ಲೀಸ್ ಹೀಗೆಲ್ಲ ಮಾಡಬೇಡಿ ಅಣ್ಣ ಎಂದು ಕೈಯಿಂದ ತನ್ನ ಮೈ ಮುಚ್ಚಿಕೊಂಡು ಬೇಡುತ್ತಿದ್ದಳು. ಅವಳ ಮಾತನ್ನು ಲೆಕ್ಕಿಸದೆ ಅವಳ ಮೈ ಮೇಲೆಲ್ಲ ಕೈಯನ್ನು ಆಡಿಸಿ ತುಟಿಗೆ ಮುತ್ತಿಡಬೇಕೆಂದು ಬಂದವನನ್ನು ತಳ್ಳಿ ಅವನ ಕೆನ್ನೆಗೆ ಬಾರಿಸಿದಳು. ನನಗೆ ಹೊಡಿತೀಯೇನೆ ಎಂದ ಅವನ ಮನದೊಳಗಿದ್ದ ಪುರುಷತ್ವ ಅವಳು ಹೊಡೆದ ರೀತಿಗೆ ಅವನನ್ನು ಕೆಣಕಿತು. ಕೋಪ ಹೆಚ್ಚಾಗಿ ಅವಳನ್ನು ಎಳೆದವ ಹಿಂದಿನಿಂದ ಅವನನ್ನು ಬಲವಾಗಿ ತಬ್ಬಿದನು. ಅವಳು ಓಡಲು ನೋಡಿದಾಗ ಹಿಂಬದಿಯ ಬಟ್ಟೆಯನ್ನು ಹಿಡಿದು ತೋಳಿನ ಒಂದು ಕಡೆ ಹರಿದು ಹೋಯಿತು. ಅಳುತ್ತಾ ನಿಂತಿದ್ದವಳು ಎದುರು ಬಂದು ಮುತ್ತಿಡಬೇಕೆನ್ನುವಷ್ಟರಲ್ಲಿ ಅಂಜು ಅವನ ಕೆನ್ನೆಗೆ ಬಾರಿಸಿ ಅವನನ್ನು ತಳ್ಳಿ ಅವನೆದುರು ಚಂಡಿಯಾಗಿ ನಿಂತಿದ್ದಳು. ತನ್ನ ಬ್ಯಾಗಿನಲ್ಲಿದ್ದ ಶಾಲನ್ನು ಅವಳಿಗೆ ಹೊದ್ದು ಅವಳ ಪಕ್ಕದಲ್ಲಿ ನಿಂತಳು. ನೋಡು ಅಂಜಲಿ, ಇದು ನಿನಗೆ ಸಂಬಂಧಪಡದಿರೋ ವಿಷಯ. ಪದೇ ಪದೇ ನೀನು ಆ ನಿನ್ನ ಅಣ್ಣ ರಾಘು ಅಭಿ ನಾನು ಏನು ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸೋಕೆ ನಿಂತಿರ್ತೀರ. ನೋಡು, ಇದೆಲ್ಲ ಚೆನ್ನಾಗಿರೋದಿಲ್ಲ. ನೋಡ್ತಾನೆ ಇದ್ದೀನಲ್ಲ ನೀನು ಮಾಡೋ ಗನಂದಾರಿ ಕೆಲಸ. ಇಂಥ ಅಮಾಯಕ ಹುಡುಗಿಯರ ಮುಂದೆ ನಿನ್ನ ದರ್ಪ ಪೌರುಷ ಎಲ್ಲ ತೋರಿಸ್ಬೇಡ. ನನ್ನ ಅಣ್ಣ ಅಭಿ ಹೇಗೆ ಅಂತ ನಿನಗೆ ಗೊತ್ತು ತಾನೆ. ಈ ಕಾಲೇಜಿಗೆ ಪ್ರೆಸಿಡೆಂಟ್ ಅವರಿಬ್ಬರು. ನಿನ್ನ ಕೆಲಸ ಅವರಿಗೆ ಗೊತ್ತಾಯಿತು ಅಂತ ಹಿಡ್ಕೊ. ಈ ಕಾಲೇಜಿಂದಾನೇ ನಿನ್ನ ಡಿಬಾರ್ ಮಾಡಿಬಿಡ್ತಾರೆ, ಹುಷಾರು. ಹೆಣ್ಣು ಅಂದರೆ ಏನಂದುಕೊಂಡಿದ್ದೀರಾ ನೀವೆಲ್ಲ? ಅವಳಿನ ಭೋಗದ ವಸ್ತುವ? ನಿಮಗಿಷ್ಟ ಬಂದ ಹಾಗೆ ಬಳಸಿಕೊಳ್ಳೋಕೆ? ನಿಮ್ಮನ್ನು 9 ತಿಂಗಳು ಹೊಡಲಲ್ಲಿ ಹೊತ್ತು ತನ್ನುಸಿರು ರಕ್ತದ ಜೊತೆ ನಿಮ್ಮನ್ನು ಜೋಪಾನ ಮಾಡಿಕೊಂಡು ಬಂದಿರುತ್ತಾಳೆ. ಹೆಣ್ಣನ್ನು ಆದಿಶಕ್ತಿ ಪರಾಶಕ್ತಿ ಅಂತೆಲ್ಲ ಕರೀತಾರೆ. ಸಹನ ಮೂರ್ತಿಯವಳು. ಅಂತಹ ಹೆಣ್ಣನ್ನು ಕಾಮದ ದೃಷ್ಟಿಯಿಂದ ನೋಡ್ತಿರಲ್ಲ. ಇಂತಹ ಕೀಳು ಮಟ್ಟಕ್ಕೆ ಇಳಿಯೋ ನೀವುಗಳು ನಿಮ್ಮ ತಾಯಿ ಅಕ್ಕ ತಂಗಿಯರನ್ನು ಹೇಗೆ ಕಾಪಾಡಿಕೊಳ್ತೀರಾ? ಅವರನ್ನು ಕಾಮದ ದೃಷ್ಟಿಯಿಂದಲೇ ನೋಡ್ತೀರಾ? ನಿಮ್ಮಂಥವರು ಇನ್ನೂ ಇರೋದ್ರಿಂದಲೇ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದೇ ಇಲ್ಲ. ಹೆಣ್ಣನ್ನು ರಕ್ಷಣೆ ಮಾಡುವ ನೀವೇ ಭಕ್ಷಕರಾಗಿ ಅವರ ಮೇಲೇರಿ ಮೃಗದಂತೆ ವರ್ತಿಸಿದರೆ ಅವಳಿಗೆ ಕಾವಲಾರು. ಅದಕ್ಕೆ ಇವತ್ತು ಹೆಣ್ಣಿನ ಮೇಲೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇರೋದು. ನಿಮ್ಮಿಂದ ಪ್ರಪಂಚದಲ್ಲಿರೋ ಎಲ್ಲ ಗಂಡಸರು ತಲೆ ತಗ್ಗಿಸೋ ಹಾಗಾಗಿದೆ. ಬುಸುಗುಡುತ್ತಿದ್ದಳು ಅವನ ಮುಂದೆ ನಿಂತು. ನೋಡು ಅಂಜು, ಈ ನಿನ್ನ ಪುರಾಣನ ಯಾವುದಾದರೂ ಆಡಿಟೋರಿಯಂ ಮುಂದೇನೋ ಇಲ್ಲ ಬೀದಿಲೋ ಬಡ್ಕೋ. ಅದು ಬಿಟ್ಟು ನನ್ನ ಮುಂದೆ ಈ ಫಿಲಾಸಫಿ ಎಲ್ಲ ಹೇಳಬೇಡ ಎಂದವನನ್ನೇ ಆ ಹುಡುಗಿಯ ಕಡೆ ಮುಖ ತಿರುಗಿಸಿ, ಖಂಡಿತ ನಿನ್ನ ಬಿಡೋದಿಲ್ಲ ಕಣೆ ಎಂದು ಹೊರಟನು. ಹೋಗಲ್ಲೋ, ನಿನ್ನಂಥವರನ್ನು ಬೇಜಾರು ನೋಡಿದ್ದೀನಿ. ನಾನಿರೋವರೆಗೂ ಈ ಹುಡುಗಿಯ ಒಂದು ಕೂದಲೆಳೆಯನ್ನು ನಿನ್ನ ಕೈಯಲ್ಲಿ ಅಲುಗಾಡಿಸಲು ಆಗಲ್ಲ ಎಂದವಳೆ ಅವನ ಮಾತನ್ನು ನಿರ್ಲಕ್ಷಿಸಿದಳು. ಈ ನಿರ್ಲಕ್ಷ್ಯತನವೇ ಆ ಹುಡುಗಿಯ ಜೀವನ ಕಸಿದುಕೊಳ್ಳುವುದರಲ್ಲಿ ಇತ್ತು. ಆ ಹುಡುಗಿ ಇನ್ನೂ ಹೆದರುತ್ತಲೇ ಇದ್ದಳು. ಅಳುತ್ತಾ ಅಂಜು ಅವಳ ಮೇಲೆ ಕೈ ಇಟ್ಟಾಗ ಬೆಚ್ಚಿದಳು. ಹೇ ಕೂಲ್ ಕೂಲ್, ಯಾರು ನೀವು? ನಿಮ್ಮ ಹೆಸರೇನು? ಆ ಹುಡುಗಿ, ಅದು ನನ್ನ ಹೆಸರು ಅರ್ಪಿತಾ ಅಂತ, ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಎಂದಳು ಭಯದಿಂದ ನಡುಗುತ್ತಾ. ಕೂಲ್ ಪುಟ್ಟ, ಭಯಪಡಬೇಡ. ನನ್ನ ಹೆಸರು ಅಂಜಲಿ ಅಂತ, ನಾನು ನಿನ್ನ ಸೀನಿಯರ್, ಫೈನಲ್ ಇಯರ್. ನೀನೇನು ಭಯಪಡಬೇಡ. ಥ್ಯಾಂಕ್ ಯು ಸೀನಿಯರ್. ಸರಿ ಬಾ ಎಂದವಳೆ ರಾಘು ಅಭಿಯನ್ನು ಹುಡುಕತೊಡಗಿದಳು. ಲೋ ಈಡಿಯಟ್ ಆಕಾಶ್, ಎಲ್ಲೋ ಹೋದ್ರು ಅವರಿಬ್ಬರು? ಇನ್ನೆಲ್ಲಿ ಹೋಗಿರ್ತಾರೆ ಹೇಳು? ಅವಳಿಂದೆ ನಾಯಿ ಥರ ಅಲೀತಿರ್ತಾರೆ.
ಅವರು ಕೇಳಲ್ಲ, ಇವಳು ಬಿಡಲ್ಲ. ಇಡೀ ಗ್ರೌಂಡ್ ಸುತ್ತ ಇರ್ತಾಳೆ. ಇವರಿಂದ ಬೆಳಗಿಂದ ಏನೂ ತಿಂದಿಲ್ಲ. ಹೊಟ್ಟೆಗೆ ತಣ್ಣೀರು ಬಟ್ಟೆಯಿಂದನೂ ಪೆಚ್ಚು ಮೊರೆ ಹಾಕಿ. ನಿನ್ನೇನೆ ಹೇಳಿದ್ದೆ ಅವರಿಬ್ಬರಿಗೂ ಅನುಭವಿಸಿ ಮಕ್ಕಳ ಅಂತ ಏನೋ ಪ್ರೀತಿನ ಅವಳೆಂದರೆ ಇವರಿಗೆ ನನ್ನ ಮಾತು ಲೆಕ್ಕಕ್ಕಿಲ್ಲ ಅವರಿಗೆ. ಏನು ಜಲಸ್ಸಿ ಫೀಲ್ ಆಗ್ತಿದ್ಯಾ ಮೇಡಮ್ಗೆ? ಯಾಕೋ ಹೀಗೆ ಹೇಳ್ತಿದ್ಯಾ? ನಿಮ್ಮೆಲ್ಲರಿಗಿಂತ ಅವಳೆಂದರೆ ಇಡೀ ಪ್ರೀತಿ ಜಾಸ್ತಿ ನನಗೆ. ನಿಮಗಿಂತ ಮುಂಚೆ ಅವಳು ಪರಿಚಯ ಆದದ್ದು ನನಗೇನು ಜಲಸ್ ಫೀಲ್ ಇಲ್ಲ ಅವಳನ್ನು ಕಂಡರೆ. ಅರ್ಪಿತಾ ಇವರಿಬ್ಬರ ಮಾತನ್ನು ಕೇಳಿ ಒಂದು ಸಲ ಅಂಜು ಕಡೆ ಇನ್ನೊಂದು ಸಲ ಆಕಾಶ್ ಕಡೆ ನೋಡುತ್ತಾ ನಿಂತಿದ್ದಳು. ಸುಮ್ಮನೆ ಹೇ ಅಂಜು, ಯಾರಿವಳು? ಮನುಷ್ಯರನ್ನೇ ನೋಡಿಲ್ಲ ಅನ್ನೋ ಥರ ನೋಡ್ತಿದ್ದಾಳಲ್ಲ. ಆಮೇಲೆ ಹೇಳ್ತೀನಿ ಇವಳ ಬಗ್ಗೆ, ಮೊದಲು ಆ ಮೂವರನ್ನು ಹುಡುಕೋಣ ಬಾ ಎಂದು ಆಕಾಶ್ ಮತ್ತು ಅರ್ಪಿತಾಳನ್ನು ಅಲ್ಲಿಂದ ಹೊರಡಿಸಿದಳು. ರಾಘು ಹಾಗೂ ಅಭಿಯನ್ನು ಹುಡುಕಿ ಗ್ರೌಂಡಿಗೆ ಬಂದ ಅಂಜುಗೆ ಅವರನ್ನು ನೋಡಿ ತಲೆ ತಿರುಗುವುದೊಂದೇ ಬಾಕಿ. ಅಂಜು ಆ ಮೂವರನ್ನೇ ನೋಡುತ್ತಾ ನಿಂತಿದ್ದಳು. ಆಕಾಶ್ ಅಂತೂ ರಾಘು ಅಭಿಯ ಸ್ಥಿತಿಯನ್ನು ನೋಡಿ ನಗುತ್ತಿದ್ದನು. ರಾಘು ಡ್ರಿಪ್ಸ್ ಮಾಡುವ ರೀತಿಯಲ್ಲಿದ್ದರೆ ಅವನ ಬೆನ್ನ ಮೇಲೆ ಅಭಿ, ಒಬ್ಬರ ಮೇಲೊಬ್ಬರು ಇದ್ದರೆ ಅವರಿಬ್ಬರ ಮೇಲೆ ಕುಳಿತು ಒಂದು ಹುಡುಗಿ ಕೈಯಲ್ಲಿ ಐಸ್ ಕ್ರೀಮ್ ಹಿಡಿದು ತಿನ್ನುತ್ತಿದ್ದಳು. ಅಂಜುಗೆ ತಲೆ ಚಚ್ಚಿಕೊಳ್ಳುವಂತಾಯಿತು. ಅವರ ಎದುರು ಬಂದವಳೆ, ಏನ್ರೋ ಇದು ನಿಮ್ಮ ಕತೆ ಎಂದು ಹೇಳಿ ಆ ಹುಡುಗಿ ಹತ್ತಿರ ಬಂದವಳೆ, ಈಗ ಅವರಿಬ್ಬರ ಮೇಲೆ ಹೀಗೆ ಸವಾರಿ ಮಾಡಿಕೊಂಡೇ ಇರ್ತೀಯೋ ಅಥವಾ ಅವರಿಗೆ ಮುಕ್ತಿ ಕೊಡ್ತೀಯೋ ಎಂದಳು. ನೀ ಹೇಳಿದ್ಯಾ ಅಂತ ಇವರಿಬ್ಬರನ್ನ ಸುಮ್ಮನೆ ಬಿಡ್ತಿದ್ದೀನಿ ಅಂಜು. ಇನ್ನೊಂದ್ಸಲ ಅದು ಇದು ಅಂತ ಆ ಪ್ರಾಣ ಹತ್ರ ಜಗಳ ಮಾಡಿದ್ರು ಇಬ್ಬರನ್ನು ಬಿಡೋದಿಲ್ಲ. ಇವತ್ತಿಗೆ ಇಷ್ಟು ಸಾಕು ಎಂದು ಹೇಳಿ ಆ ಪ್ರಾಣಾಗಿ ಬುದ್ಧಿ ಇಲ್ಲ ಅಂದರೆ ನಿಮಗೆ ಬುದ್ಧಿ ಇಲ್ವ ಎಂದವಳ ಮಾತು ಕೇಳಿದ ಅಂಜು ಅವಳನ್ನು ಕೆಣಕಲು, ಆ ಪ್ರಾಣನಿಂದ ನಿನ್ನನ್ನು ಕಾಪಾಡಿದ್ದೇ ಇವರಿಬ್ಬರು. ಅವನನ್ನು ನೋಡಿದರೆ ಹುಲಿ ನೋಡಿದ ಹಾಗೆ ಹೆದರುತ್ತೀಯ. ಇಲ್ಲಿ ಇವರ ಮುಂದೆ ನಾನೇ ಹುಲಿ ಅನ್ನೋ ಥರ ಪೋಸ್ ಕೊಡ್ತೀಯ ಎಂದಳು. ಅವಳ ಮಾತನ್ನು ಕೇಳಿದ ಆ ಹುಡುಗಿ ತಲೆ ಕೆಳಗೆ ಮಾಡಿ ನಿಂತು ಬಿಟ್ಟಳು ಬೇಸರದಿ. ಅದನ್ನು ಗಮನಿಸಿದ ರಾಘು ಅಭಿ, ಪುಟಾಣಿ ನೋಡು ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ, ಯಾಕೆ ಹಳೆ ವಿಷಯ ಅವಳಿಗೆ ನೆನಪಿಸ್ತೀಯಾ ಎಂದು ಅಂಜುಗೆ ಬೈದರು. ಅಂಜುಗೆ ತನ್ನ ಮೇಲೆಯೇ ಬೇಸರವಾಗಿ ಆ ಹುಡುಗಿಯ ಬಳಿ ಬಂದವಳೆ, ಸಾರಿ ಕಣೋ ತಪ್ಪಾಯಿತು ಎಂದು ಕಿವಿ ಹಿಡಿದುಕೊಂಡಳು. ಆ ಹುಡುಗಿ, ಪರವಾಗಿಲ್ಲ, ಸಾರಿ ಆಕ್ಸೆಪ್ಟೆಡ್, ನಿನ್ನ ಕ್ಷಮಿಸಿದ್ದೀನಿ ಎಂದವಳ ಮಾತು ಕೇಳಿ ಅಂಜು, ತರಲೆ ಆಗಿದ್ದೀಯ ನೀನು ಎಂದು ಅವಳನ್ನು ಹಪ್ಪಿ ಕೆನ್ನೆಗೆ ಮುತ್ತಿಟ್ಟಳು. ಸಾಕು ನಿಮ್ಮ ಡ್ರಾಮಾ, ನೋಡೋಕ್ಕಾಗ್ತಿಲ್ಲ. ಇಬ್ಬರು ಸೇರಿನೇ ನಮಗೆ ಇಂಥ ಪನಿಷ್ಮೆಂಟ್ ಕೊಡಬೇಕು ಅಂತ ಐಡಿಯಾ ಮಾಡಿರ್ತೀರ, ಆದರೆ ಎಕ್ಸಿಕ್ಯೂಟ್ ಮಾಡಿದ್ದು ಮಾತ್ರ ಈ ರಾಕ್ಷಸಿ. ಅಬ್ಬಾ ಈ ಹನಿ ಎಷ್ಟು ದಪ್ಪ ಇದ್ದಾಳೆ. ಡುಮ್ಮಿ ಎಂದ ರಾಘವನ ಮಾತಿಗೆ ಆ ಹುಡುಗಿ, ನನ್ನೇ ಡುಮ್ಮಿ ಅಂತೀಯ, ಬಿಡಲ್ಲ ಕಣೋ ನಿನ್ನ ಎಂದು ಇಡೀ ಗ್ರೌಂಡಲ್ಲಿ ಅವನನ್ನು ಅಟ್ಟಾಡಿಸಿಕೊಂಡು ಓಡಿದಳು. ಕೊನೆಗೆ ಸಾಕಾಗಿ ರಾಘು ಅಭಿಯ ಹಿಂದೆ ಅಡಗಿ ನಿಂತನು. ನೋಡು ರಾಘು, ಈಗ ನೀನೇ ಬಂದರೆ ಸರಿ, ಇಲ್ಲ ಅಂದರೆ ಎಂದವಳೆ ಅಭಿಗೆ ಕಣ್ಸನ್ನೆ ಮಾಡಿದಳು ಹಿಡಿದುಕೊಳ್ಳುವಂತೆ. ಗಾಯ್ಸ್ ಅಟ್ಯಾಕ್ ಎಂದಾಗ ಅಭಿ, ಅಂಜು, ಆಕಾಶ್, ಅನಿ, ರಾಘುನನ್ನು ಹಿಡಿದು ಜಗ್ಗಾಡಿ ಎಲ್ಲರೂ ಅವಳನ್ನು ರಾಘುನ ಬೆನ್ನ ಮೇಲೆ ಕೂರಿಸಿದರು. ಅವರೆಲ್ಲರ ದೊಂಬರಾಟವನ್ನು ನೋಡುತ್ತಾ ನಗುತ್ತಾ ನಿಂತಿದ್ದಳು ಅರ್ಪಿತಾ. ಅವಳ ನಗು ನೋಡಿದ ಅಂಜುಗೆ ಆಗ ನೆನಪಾದಳು ಅರ್ಪಿತಾ. ಎಲ್ಲರ ಗಮನ ಆಗ ಅರ್ಪಿತಾಳತ್ತ ಸರಿಯಿತು. ಪುಟ್ಟ, ಯಾರಿದು? ನಿನ್ನ ಥರಾನೇ ಇದ್ದಾಳೆ ಪುಟ್ಟ ಹುಡುಗಿ. ಅಣ್ಣ ಹೇಳೋದೇ ಮರೆತೆ ನೋಡು, ಇವಳ ಹೆಸರು ಅರ್ಪಿತಾ ಅಂತ, ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಎಂದು ಶುರು ಮಾಡಿ ಪ್ರಾಣನ ವಿಷಯ ಹೇಳಿ ಮುಗಿಸಿದಳು. ಆ ಪಾಪಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಅನಿಸುತ್ತೆ. ಮತ್ತೆ ಮತ್ತೆ ಬೇಡ ಅನ್ನೋ ಕೆಲಸ ಮಾಡ್ತಾನೆ. ಇವದಂತೂ ಅವನನ್ನು ಸುಮ್ಮನೆ ಬಿಡಲ್ಲ. ಅವನು ಎಲ್ಲಿದ್ದಾನೆ ಅಂತ ಹೇಳು ಪುಟ್ಟ, ಅವನಿಗೊಂದು ಗತಿ ಕಾಣಿಸ್ತೀನಿ. ಇನ್ಯಾವತ್ತೂ ಹುಡುಗಿಯರ ತಂಟೆಗೆ ಹೋಗಬಾರ್ದು ಅವನು. ಅಣ್ಣ ಪ್ಲೀಸ್, ಇದೆಲ್ಲ ಯಾಕೆ ಬೇಕು ಹೇಳು ನಮಗೆ? ಮುಟ್ಟಿ ನೋಡಿಕೊಳ್ಳೋ ಹಾಗೆ ಬಾರಿಸಿ ಬಂದಿದ್ದೀನಿ ಬಿಡು. ಅದು ಸರಿ,
ಇವಳಿಗೆ ನಿಮ್ಮನ್ನು ಪರಿಚಯ ಮಾಡಿಸಲೇ ಇಲ್ಲ ನೋಡು. ಇರು, ಈಗ ಮಾಡಿಸ್ತೀನಿ ಎಂದವಳೆ ಅವಳ ಹತ್ತಿರ ಬಂದು, ಇವನು ನನ್ನಣ್ಣ ರಾಘವಂತ, ಇವನು ಅಭಿನವ್ ಅಂತ, ಇನ್ಮೇಲೆ ನಿನಗೆ ಅಣ್ಣನ ಥರ ಎಂದು ಬಿಟ್ಟಳು. ಅಭಿ ಅವಳನ್ನೇ ಕೆಕ್ಕರಿಸಿಕೊಂಡು ನೋಡಿದರೆ ಹನಿ, ರಾಘು, ಆಕಾಶ್ ಮುಸಿ ಮುಸಿ ನಗುತ್ತಿದ್ದರು. ಇವಳ ಹೆಸರು ಹಂಸಿನಿ ಅಂತ. ನಮ್ಮೆಲ್ಲರ ಪ್ರೀತಿಯ ಹನಿ ಎಂದಾಗ ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.